ನೆಗೆಟಿವ್ ಎನರ್ಜಿ ಏನ್ ದೃಷ್ಟಿ ದೋಷ ಮಾಟ ಮಂತ್ರ ಅಂತ ಹೇಳ್ತೀವಲ್ರಿ ಅದೆಲ್ಲ ನಿವಾರಣೆ ಆಗ್ಬಿಡುತ್ತೆ ನೋಡ್ರಿ. ಒಂದು ಕಾಯಿ ಕಟ್ಟಕ್ ಮಾಡ್ಯಾರಲ್ರಿ, ಒಳಗ್ ನವದುರ್ಗಿಯರ್ ಅದಾರ ನೋಡ್ರಿ. ಇವ್ರಿಗೆ ನಾವು 108 ಪ್ರದಕ್ಷಿಣೆ ಆಗ್ತದೆ ನೋಡ್ರಿ. ರೌಂಡ್ ಒಂದು ಮಂತ್ರದ ಒಂದು ಚೀಟಿ ಕೊಟ್ಟಿರ್ತಾರ ಅವರು. ಇಷ್ಟೆಲ್ಲ ಚಾವಿ ಹಾಕಿ ಹೋಗ್ಯಾರ ನೋಡ್ರಿ. ಎಷ್ಟು ಸಮಸ್ಯೆಗಳು PDS ಇರ್ಬೋದು, ಅಮ್ಮನ ಏನನ್ನ ನರ ದೌರ್ಬಲ್ಯ, ದೈಹಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಏನೇನಿರುತ್ತಲ್ರಿ ಅದು ಎಲ್ಲ ಸುದ ಹಾಕ್ಯಾರ ನೋಡ್ರಿ. ನೋಡ್ಬೋದು ಈ ತರ ವಿಚಿತ್ರ ಅದಕ್ಕೆ ನಾ ಎಲ್ಲಿ ನೋಡಿಲ್ಲ, ಇದೆ ಫಸ್ಟ್. Welcome to the sacred Katarama Temple, a divine place filled with peace, devotion, and positive spiritual energy. Feel the calmness of nature and experience the power of faith in this beautiful temple of Karnataka. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನ್ ನೋಡ್ರಿ ಇವತ್ತು ಕರ್ನಾಟಕದ ಒಂದು ಸುಪ್ರಸಿದ್ಧ ಶಕ್ತಿಪೀಠಕ್ಕೆ ನಿಮ್ಮೆಲ್ಲರನ್ನ ಕರ್ಕೊಂಡ್ ಬಂದಿನಿ. ಈ ಒಂದು ಶಕ್ತಿಪೀಠದಲ್ಲಿ ದುರ್ಗಾ ದೇವಿಯ ಮತ್ತೊಂದು ಅವತಾರ ಆಗಿರ್ತಕ್ಕಂತ ಶ್ರೀ ಕಾಟೇರಮ್ಮ ದೇವಿಯ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನ ಕರ್ಕೊಂಡ್ ಬಂದಿನಿ. ಸುಮಾರು 300 ವರ್ಷಗಳ ಹಳೆಯ ಇತಿಹಾಸ ಇರ್ತಕ್ಕಂತ ಈ ದೇವಸ್ಥಾನದ ಮಹಿಮೆ ಏನು, ಒಳಗಿರ್ತಕ್ಕಂತ ರಹಸ್ಯ ಏನು ಅನ್ನೋದನ್ನ ತಿಳಿಸ್ತೀನಿ. ಅಮ್ಮನವರ ಆಶೀರ್ವಾದ ತಗೊಳ್ಳೋಣ, ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಎಲ್ಲರೂ. ಕಾಯಿ ಒಳಗ್ ಕೊಡ್ತಾರ. ದೇವಿ ದರ್ಶನಕ್ಕೆ ಹೊಂಟಿವಿ ನೋಡ್ರಿ. ದರ್ಶನಕ್ಕ ಇದು ಅರ್ಕೆ ಕಾಯಿಗೆ 200 ರೂಪಾಯಿ, ದರ್ಶನಕ್ಕೆ 50 ರೂಪಾಯಿ ಟಿಕೆಟ್ ಅದ. ವಿಶಿಷ್ಟವಾಗಿರ್ತಕ್ಕಂಥ ಅರ್ಗೆ ಕಟ್ಕೊಂತಾರ ಜನ. ನೋಡ್ಬೋದು ನೀವು ಇಲ್ಲಿ ಬಳೆ, ಆಮೇಲೆ ಅವ್ರ ಕೈಯಲ್ಲಿ ಕಟ್ಟಿರ್ತಕ್ಕಂಥ ದಾರಗಳಾಗಿರ್ಬೋದು, ಇನ್ನೂ ಬಹಳ ಅದಾವ್ರಿ. ವಿಚಿತ್ರ ವಿಚಿತ್ರ ಅರ್ಕೆಗಳದಾವ. ಇಲ್ಲಿ ತೋರಿಸ್ತೀನಿ, ಒಳಗೋಗೋಣ ಬರೀ ಫಸ್ಟ್ ದೇವಸ್ಥಾನ. ನೋಡ್ರಿ ಯಾವ ತರ ಅರಕೆ ಹೊತ್ಕೊಂಡಾರ. ಕೆಲವೊಬ್ರು ಫೋಟೋ ಹಾಕ್ಯಾರ, ಕೆಲವೊಬ್ರು ಅವ್ರವ್ರ ಗಂಡದಾಗ ಇರ್ತಕ್ಕಂಥ ಚಟಗಳ ಬಗ್ಗೆ ಹಾಕ್ಯಾರ. ಆಮೇಲೆ ಹುಷಾರಿಲ್ಲಾರ್ದವ್ರು ಮೆಡಿಸನ್, ಹಾಸ್ಪಿಟಲ್ ರಸೀದಿ, ಅವ್ರಿಗೆ ಏನೇ ಸಮಸ್ಯೆ ಇರುತ್ತೆ ಎಲ್ಲ ಒಂದೊಂದ್ ಲೆಟರ್ನಾಗ ಬರ್ದ ಆ ಲೆಟರ್ ಗಳಿಸದೆ ಹಾಕ್ಯಾರ ನೋಡ್ರಿ. ನೋಡ್ಬೋದು ಈ ತರ ವಿಚಿತ್ರ ಅರಕೆ ನಾ ಎಲ್ಲಿ ನೋಡಿಲ್ಲ, ಇದೆ ಫಸ್ಟ್ ಟೈಮ್. ನೋಡ್ರಿ ಯಾವ ತರ ಲೆಟರ್ ಬರ್ದಾರ ಅವ್ರಿಗಿರೋ ಪ್ರಾಬ್ಲಮ್. ಇದು ಅರ್ಕೆಕಾಯಿ ನೋಡ್ರಿ. 6 ಕತ್ತಿ ಹಿಡ್ದಿ ಯವ್ವ, ಒಂದು ನೆತ್ತಿ ಕಾಯಲಿಲ್ಲವ್ವ. ಹತ್ತು ಹಿಂಗೆತ್ತಿ ಕಣ್ಣು, ಕಲ್ಲು ಮನ್ಸು ನಿಂಗ. ಮನಸ್ಸಿನಲ್ಲಿರೋದನ್ನ ಬೇಡ್ಕೊಂಡು ಫೈನ್ ಹಚ್ತಾರ ನೋಡ್ರಿ. ಇಂದ ಹತ್ತದ ಏನ್ ಮಾಡ್ತದ ನಮ್ಮ ಮನೆ ರಚ್ಚ ಹಾಕ್ತಾರ ನೋಡ್ರಿ. ಸೋತು ಸುಣ್ಣ ಆಗೈತೆ ಬಾಳು, ಬೆಂಕಿ ಹಂಗ ಸಿಟ್ಟು ಯಾಕವ್ವ. ಕಾಟೇರಮ್ಮ ದೇವಸ್ಥಾನದಲ್ಲಿರ್ತಕ್ಕಂತ ತಡೆ ಹೊಡೆಯುವ ಕಾಯಿ ಅಂತಾರ ನೋಡ್ರಿ. ನಮ್ ಕಡೆ ನಾವು ಈಡ್ಗಾಯಿ ಅಂತೀವಿ. ಯಾರಿಗಾದ್ರೂ ಏನನ್ನ ನರ ದೌರ್ಬಲ್ಯ, ದೈಹಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಏನೇನ್ ಇರುತ್ತಲ್ರಿ ಅದು ಎಲ್ಲಾ ಪರಿಹಾರ ಆಗತ್ರಿ. ಈ ತರ ಅಂದ್ರೆ ಅವ್ರಿಗೆ ಯಾರಿಗ ಆರೋಗ್ಯ ಸಮಸ್ಯೆ ಇರುತ್ತಲ್ಲ ಅವ್ರಿಗೆ ಈ ತರ ಕಾಯಿನ ಎಳೆದೆಗೆದು ಇಲ್ಲಿ ಈಡ್ಗಾಯಿ ಹೊಡಿತಾರ ನೋಡ್ರಿ. ದೇವಿ ಮುಂದ ಅವ್ರದ್ದು ಎಲ್ಲಾ ಸಮಸ್ಯೆ, ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತದಂತ ನಂಬ್ತಾರ ನೋಡ್ರಿ. ತಾಯಿಯ ಭದ್ರ ಮಹಾಕಾಳಿ ರೂಪ ನೋಡ್ರಿ ಯಾವ ತರ ಇದೆ ದೇವಸ್ಥಾನದಲ್ಲಿ. ಈ ಒಂದು ಜಾಗದಲ್ಲಿ ನೋಡ್ರಿ ಅಮ್ಮನವ್ರಿಗೆ ಯಾರಿಗಾದ್ರೂ ದೃಷ್ಟಿ ದೋಷ ಇದ್ರೆ ಈ ತರ ನಿಂಬೆಹಣ್ಣಿನಿಂದ ಎಳೆದಿದ್ದು ಕಾಲಿನಿಂದ ತೊಳೆದ್ರೆ ಅದು ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ ನೋಡ್ರಿ.
ಬರ್ರಿ. ಸಂತೆಯಲ್ಲಿ ಚೆನ್ನಾಗಿ ಕೊಬ್ಬಿ ಕೊಂಬುಗಳು ತಿರುಗಿರೋ ಟಗರ್ನ ಹಿಡಿಬೇಕು. ಕಾಟೇರವ್ವ ಬಂದಿಲ್ಲ, ಆದ್ರ ಅವಳ ಮಗನ್ನ ಕಳ್ಸ್ಕೊಟ್ಟಾಳ. ಈ ಕಾಟೇರಮ್ಮ ದೇವಸ್ಥಾನದಲ್ಲಿ ಕಾಟೇರಮ್ಮ ದೇವಿಯ ಭವ್ಯವಾದ ವಿಗ್ರಹ ನೋಡ್ಬೋದು. 34 ಅಡಿ ಎತ್ತರದ ಕಾಟೇರಮ್ಮ ದೇವಿಯ ಒಂದು ಉಗ್ರ ಸ್ವರೂಪದ ವಿಗ್ರಹ ನೋಡಿ ಸ್ನೇಹಿತರೆ. ಈ ದೇವಸ್ಥಾನ ಇರೋದು ಬೆಂಗಳೂರಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಹೊಸಕೋಟೆಯಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳ್ಬೋದು. ನೋಡ್ಬೋದು ಅಮ್ಮನವರ ಅದ್ಭುತವಾದಂತಹ ವಿಗ್ರಹ. ಈ ವಿಗ್ರಹದ ಮುಂದೆ ಯಾರು ಹರಕೆ ಹೊತ್ಕೊಂಡಿರ್ತಾರಲ್ರಿ, ಹರಕೆ ಹೊತ್ಕೊಂಡವ್ರು ಈ ತರ 200 ರೂಪಾಯಿಗೊಂದು ಕಾಯಿ ಕಟ್ಟಬೇಕು. 9 ವಾರ ಬಂದು ಇಲ್ಲಿ ಕಾಯಿ ಕಟ್ಟಬೇಕು. ಅದಾದ ನಂತರ ಹರಕೆ ತೀರಿದ ನಂತರ ಅಲ್ಲಿ ಏನ್ ಕಾಣಿಸ್ತಾವಲ್ರಿ ಆ ತರ ಬೆಲ್ಲದ ದೀಪವನ್ನು ಹಚ್ಚಿ ಹರಕೆಯನ್ನ ಕಂಪ್ಲೀಟ್ ಮಾಡ್ತಾರ. ನಾವು ಬಂದಿವಿ ದೇವ್ರ ದರ್ಶನ ತಗೊಂಡು. ಆ ಕಡೆ ಇನ್ನೂ ಹಲವಾರು ವಿಷಯಗಳದ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಅದಕ್ಕಂತ ವಿಶೇಷ ನೋಡ್ರಿ ಫ್ರೆಂಡ್ಸ್, ಹರಕೆ ಹೊತ್ಕೊಂಡು ಇಲ್ಲೆಲ್ಲರೂ ಕೀಲಿ ಅಂತೀವಿ ನೋಡ್ರಿ, ಕೀಲಿ ಪತ್ತ ಚಾವಿ ಹಾಕ್ಯಾರ ನೋಡ್ರಿ, ಇಲ್ಲಿ ಲಾಕ್ ಮಾಡ್ಬಿಟ್ಟಾರ್ರಿ. ಅಂದ್ರ ಅಮ್ಮ ನಮ್ ಸಮಸ್ಯೆಗಳನ್ನ ಲಾಕ್ ಮಾಡಿ ಅವ್ರ ಪಾದಕ್ಕೆ ಅರ್ಪಣೆ ಮಾಡಿದಂಗ ನೋಡ್ರಿ. ಅಂದ್ರೆ ಮೇ ಬಿ ಅವ್ರದ್ದು ಕಷ್ಟ ಎಲ್ಲ ತೀರಿದ್ಮೇಲೆ ಇದನ್ನ ಅನ್ಲಾಕ್ ಮಾಡಿ ಹೋಗ್ಬೋದು ಅಂತ ಅನ್ಕೊಂಡಿನಿ ನಾನು. ನೋಡ್ರಿ ಸುತ್ತಲೂ ಎಷ್ಟು ಕೀಲಿಗಳದಾವ್ ನೋಡ್ರಿ. ಇಲ್ಲೆಲ್ಲ ತ್ರಿಶೂಲಕ್ ಮೊದಲು ಮಾಡಿ ಹಾಕ್ಯಾರಿ, ಇಷ್ಟೆಲ್ಲ ಚಾವಿ ಹಾಕಿ ಹೋಗ್ಯಾರ ನೋಡ್ರಿ. ಎಷ್ಟು ಸಮಸ್ಯೆಗಳು ಈಡೇರಿಸಿರ್ಬೋದು ಅಮ್ಮ. ನನಗೆ ಇದನ್ನ ನೋಡೇ ಗೊತ್ತಾಗತ್ತದ. ನೀವು ಒಂದ್ಸಲ ಬರ್ರಿ. ಯಾರಿಗಾದ್ರೂ ಯಾವುದೇ ರೀತಿಯಿಂದ ಆರೋಗ್ಯ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಪ್ರತಿಯೊಂದು ಸಮಸ್ಯೆನೂ ಸಹ ಆ ತಾಯಿ ನಿವಾರಣೆ ಮಾಡ್ತಾಳ. ಅಷ್ಟೊಂದು ನಂಬಿಕೆಯಿಂದಾನೆ ಇಷ್ಟೆಲ್ಲಾ ಭಕ್ತರು ಬಂದಾರ. ನೀವು ಒಂದ್ಸಲ ಬನ್ನಿ ಫ್ರೆಂಡ್ಸ್ ಎಲ್ಲಾರು. ನೋಡ್ರಿ ಜನ ಎಷ್ಟು ಕ್ಯೂ ನಿಂತು ನೋಡ್ರಿ ದರ್ಶನಕ್ಕೆ. ಬೀಗ ಹಾಕೋರೆ ದೇವಿ ದೇವಸ್ಥಾನದಲ್ಲಿ ಏನ್ ಅರಕೆಕಾಯಿ ತಗೊಂಡಿವಲ್ರಿ, ಆ ಅರಕೆಕಾಯಿನ ಏನ್ ಅರಳಿ ವೃಕ್ಷಗಳು ಕಾಣಿಸ್ತಾವಲ್ಲ, ಇಲ್ಲಿ 108 ಪ್ರದಕ್ಷಿಣೆ ಹಾಕಿ ಆಮೇಲೆ ಕಾಯಿನ ಕಟ್ಬೇಕು ನೋಡ್ರಿ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂತ ಒಂದು ಅರಕೆನ ಹೊತ್ಕೊಂಡು ಈ ಕಾಯಿನ ಸಮರ್ಪಣೆ ಮಾಡ್ಬೇಕು. 108 ಪ್ರದಕ್ಷಿಣೆ ಹಾಕ್ಬೇಕು ನೋಡ್ರಿ ರೌಂಡ್. ಒಂದು ಮಂತ್ರದ ಒಂದು ಚೀಟಿ ಕೊಟ್ಟಿರ್ತಾರ ಅವರು, ಓಂ ರೀಂ ಶ್ರೀಂ ಕೃಷ್ಣಾಯ ನಮಃ ಅಂತ ಮಂತ್ರ ಹೇಳ್ಕೊಂತ ನಾವು 108 ಪ್ರದಕ್ಷಿಣೆ ಹಾಕಿ ಆಮೇಲೆ ಕಾಯಿ ಕಟ್ತೀವಿ. ತೋರಿಸ್ತೀನಿ ಬರ್ರಿ ಅದನ್ನ ಯಾವ ತರ ಇರುತ್ತೆ. ಮಾದೇವಿ ಬಾರಮ್ಮ ಭಾಗ್ಯಾನ ತಾರಮ್ಮ ನಮ್ಮೂರ ಮಹತಾಯಿ ಕಾಟೇರಮ್ಮ ಧರ್ಮಾನ ಕಾಯಮ್ಮ ಗೌರ್ಯಾನ ಕೊಲ್ಲಮ್ಮ ನವದುರ್ಗೆ ಪ್ರತಿರೂಪ. ಆಲದ ಮರದ ಕೆಳಗ ಇಲ್ಲೇನ್ ಒಂದು ಕಾಯಿ ಕಟ್ಟಕ್ ಮಾಡ್ಯಾರಲ್ರಿ, ಒಳಗ್ ನವದುರ್ಗೆಯರ್ ಅದಾರ ನೋಡ್ರಿ. ಇವ್ರಿಗೆ ನಾವು ಪ್ರದಕ್ಷಿಣೆ ಹಾಕ್ಬೇಕು 108 ಸಲ. ಫಸ್ಟ್ ಟೈಮ್ ನಾವು ಹರಕೆ ಕಾಯಿ ಕಟ್ಟೋರಿದ್ರೆ 108 ಸಲ, 2ನೇ ಸಲ ಆಗಿತ್ತು ಅಂದ್ರೆ 9 ಸಲ ಪ್ರದಕ್ಷಿಣೆ ಹಾಕಿ ಆನಂತರ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡು ದೇವಿಯರಿಗೆ ಇಲ್ಲಿ ಕಾಯಿ ಕಟ್ಬೇಕು ನೋಡ್ರಿ. ನಾವು ಬಂದಿರೋದು ಸೆಕೆಂಡ್ ಟೈಮ್ ಇದು, ಹಂಗಾಗಿ 9 ಪ್ರದಕ್ಷಿಣೆ ಹಾಕಿದೆ. ಇವಾಗ ಕಾಯಿ ಕಟ್ತೀವಿ ನೋಡ್ರಿ ಫ್ರೆಂಡ್ಸ್, ಯಾವ ತರ ಅಂತ ನೋಡ್ರಿ. ಆಲದ ಮರದ ಕೆಳಗ್ ಕಾಲಿಟ್ರೆ ನಮ್ಮಲ್ಲಿರ್ತಕ್ಕಂತ ನೆಗೆಟಿವ್ ಎನರ್ಜಿ, ಏನ್ ದೃಷ್ಟಿ ದೋಷ, ಮಾಟ ಮಂತ್ರ ಅಂತ ಹೇಳ್ತೀವಲ್ರಿ, ಅದೆಲ್ಲ ನಿವಾರಣೆ ಆಗ್ಬಿಡುತ್ತೆ ನೋಡ್ರಿ. ನಾವು ಈಗೇನ್ ದೇವ್ರ ದರ್ಶನ ತಗೊಂಡ್ ಬಂದಿವಲ್ಲ, ಈ ಮರದ ಕೆಳಗ್ ಪ್ರದಕ್ಷಿಣೆ ಆಗಾಗ ಅನ್ಸಿತ್ತು ನಮ್ಗುನು ಒಂಥರ ಏನೋ ವಿಶೇಷ ಚೈತನ್ಯ ಬಂದಂಗ ಆಗುತ್ತೆ ನೋಡ್ರಿ ನಮ್ ದೇಹದೊಳಗ. 108 ಪ್ರದಕ್ಷಿಣೆ ಹಾಕಿ ಆಮೇಲೆ ಅರಕೆಕಾಯಿಯನ್ನ ಕಟ್ಟಬೇಕು. ಆ 108 ಪ್ರದಕ್ಷಿಣೆ ಹೊರಗಡೆ ಹಾಕುವುದಕ್ಕೂ ನಾವು ಈ ಒಂದು ಮರದ ಕೆಳಗ್ ಬಂದ್ ನಿಂತಾಗ ಆ ಒಂದು ಪಾಸಿಟಿವ್ ವೈಬ್ಸ್ ನಮ್ಗ ಗೊತ್ತಾಗುತ್ತೆ ನೋಡ್ರಿ ವೀಕ್ಷಕರೇ. ನಿಮ್ಗೆ ಯಾರಿಗಾದ್ರೂ ಮಾಟ ಮಂತ್ರ ದೋಷ ಆಗಿರ್ಬೋದು, ಆರ್ಥಿಕ ಅಂದ್ರೆ ಸಾಲ ಬಾಧೆ ಇರ್ಬೋದು, ಸಂತಾನ ದೋಷ ಆಗಿರ್ಬೋದು, ಆಮೇಲೆ ಉದ್ಯೋಗ ಇಲ್ಲಾರ್ದವ್ರಿಗೆ, ಪ್ರತಿಯೊಂದು ಎಲ್ಲಾ ಸಮಸ್ಯೆಗೂ
ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಆಲದ ಮರಕ್ಕೆ ಅರಕೆಕಾಯಿಯನ್ನು ಕಟ್ಟುವುದರಿಂದ ನಿವಾರಣೆ ಆಗ್ತದ. ನೀವು ಒಂದ್ಸಲ ಬರ್ರಿ, ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ರಿ. ಈ ಒಂದು ಅವಳಿ ಆಲದ ಮರದ ಕೆಳಗೆ 300 ವರ್ಷಗಳ ಹಿಂದೆ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ನೆರಳನ್ನು ಅರಸಿ ಮರದ ಕೆಳಗೆ ಬಂದಾಗ ಈ ಮರದ ಹತ್ರ ಬಂದಂಗೆಲ್ಲ ಅವ್ರಿಗೇನೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಅಗರಬತ್ತಿ ಸ್ಮೆಲ್ ಆಗಿರ್ಬೋದು, ಏನೋ ಒಂದು ನವಚೈತನ್ಯ ಅವರ ದೇಹದಲ್ಲಿ ಬಂದಂಗಾಗಿರ್ಬೋದು, ಆ ತರ ಎಲ್ಲ ಅನ್ಸುತ್ತಾ. ಅವಾಗ ಅವರು ಕೇಳಿ ನೋಡಿದಾಗ ಈ ಒಂದು ಮರದಲ್ಲಿ ಸಾಕ್ಷಾತ್ ದೇವಿ ನೆಲ್ಸಾಳ, ದುರ್ಗಾ ಮಾತೆ ನೆಲ್ಸಾಳ ಅನ್ನೋದು ತಿಳಿತದ. ಆಗ ಮಕ್ಕಳು ಅವ್ರ ತಂದೆಗೆ ಹೇಳ್ತಾರ, ಅವರು ಸಣ್ಣದಾಗಿ ಒಂದು ದೇವಸ್ಥಾನನ ನಿರ್ಮಾಣ ಮಾಡ್ತಾರ. ಈ ಒಂದು ಮರದಲ್ಲಿ ನೆಲೆಸಿರ್ತಕ್ಕಂತ ದುರ್ಗಾ ಮಾತೆಯ ಸ್ವರೂಪವೇ ಕಾಟೇರಮ್ಮ ಅಂತಾನೆ ಹೇಳ್ಬೋದು. ಕಾಟೇರಮ್ಮ ದೇವಿ ಅಂದ್ರೆ ಸಾಕ್ಷಾತ್ ಚಾಮುಂಡಿ ನೋಡ್ರಿ. ಆ ತಾಯಿಯ ಹಲವಾರು ಶಕ್ತಿ ಆಕೆಯ ಒಡಲಲ್ಲಿ ತುಂಬಿರುತ್ತ. ಅಂದರೆ ಸ್ವರೂಪ, ಉಗ್ರ ಸ್ವರೂಪ ಆಗಿರ್ಬೋದು, ಶಾಂತ ಸ್ವರೂಪ ಆಗಿರ್ಬೋದು, ಯಾರ್ಯಾರಿಗೆ ಯಾವ್ಯಾವ ತರ ಪ್ರತ್ಯಕ್ಷ ಆಗ್ಬೇಕು ಅಂತ ಆ ದೇವಿ ಒಂದು ಆಶೀರ್ವಾದಿಸ್ತಾಳ. ನಮ್ಗೆ ಇಷ್ಟ ಆಗಿರ್ತಕ್ಕಂಥ ರೂಪದಲ್ಲಿ ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಾಳ. ಸಂತಾನ ದೋಷ ಆಗಿರ್ಬೋದು, ಉದ್ಯೋಗ ಸಮಸ್ಯೆ ಆಗಿರ್ಬೋದು, ಎಲ್ಲಾ ಪರಿಹಾರ ಆಗುತ್ತೆ ನೋಡ್ರಿ. ಇಲ್ಲಿ ಬಂದ್ರ ನೋಡ್ಬೋದು, ನೀವಿಲ್ಲಿ ತೊಟ್ಲನ್ನು ಸಹ ಕಟ್ಟ್ಯಾರ ನೋಡ್ರಿ. ಎಷ್ಟು ಕಾಯಿಗಳನ್ನು ಕಟ್ಟ್ಯಾರ, ಎಷ್ಟು ಜನರಿಗೆ ಒಳ್ಳೇದಾಗಿರ್ಬೋದು ಇಲ್ಲಿ ಬಂದ ಅನ್ನೋದು ಈ ಕಾಯಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಫ್ರೆಂಡ್ಸ್. ಎರಡು ತೊಗೊಂಡು ಎತ್ತಿ ಸ್ವಲ್ಪ ಬೇಕಿದ್ರೆ ಎತ್ಕೊಂಡ್ ಬಾ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಟೇರಮ್ಮ ದೇವಿ ದೇವಸ್ಥಾನ ಮರದಲ್ಲಿ ನೆಲೆಸಿರ್ತಕ್ಕಂಥ ಅದ್ಭುತವಾಗಿದ್ದ ಶಕ್ತಿ ಉಳ್ಳಂತಹ ದೇವಸ್ಥಾನ, ಶಕ್ತಿ ಪೀಠ. ನಿಮ್ಮೆಲ್ಲರಿಗೂ ಈ ದೇವಸ್ಥಾನ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡಕತ್ತಿರಲ್ರಿ, ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡ್ರಿ. ಇದೇ ತರ ಇನ್ನೂ ಹಲವಾರು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಇದೇ ತರ ವಾಚ್ ಮಾಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು. ಕಾಟೇರಮ್ಮ ದೇವಸ್ಥಾನದ ಭೋಜನಾಲಯ ನೋಡ್ರಿ. ದಾಸೋಹದಾಗ ಎಷ್ಟು ಜನ ಊಟ ಮಾಡಕತ್ತಾರ ನೋಡ್ರಿ ಫ್ರೆಂಡ್ಸ್. ಬೆಳಗ್ಗೆಲಿಂದ ಸಾಯಂಕಾಲ ತನ ಇದೇ ತರ ಇರುತ್ತೆ ನೋಡ್ರಿ. ಇಲ್ಲಿ ನಿರಂತರ ದಾಸೋಹ, ನೀಟಾಗಿ ಎಲ್ಲರನ್ನ ಕೂಡಿಸಿ ಊಟ ಹಾಕ್ತಾರ ನೋಡ್ರಿ. ಒಂದೇ ಒಂದ್ ಪಂಕ್ತಿ ಇಷ್ಟು ಜನ. ಇವತ್ತಿನ ಪ್ರಸಾದಕ್ಕೆ ಹುಗ್ಗಿ ಅದ ನೋಡ್ರಿ, ಸ್ವೀಟ್. ಎಲ್ಲರೂ ಪ್ರಸಾದ ಮಾಡಂಬರ್ರಿ ಫ್ರೆಂಡ್ಸ್. ಅಮ್ಮನ ಒಂದು ಆಶೀರ್ವಾದ. ಕಾಟೇರಮ್ಮ ದೇವಿ ದೇವಸ್ಥಾನದಲ್ಲಿರ್ತಕ್ಕಂಥ ಮುನೀಶ್ವರ ಸ್ವಾಮಿ ದೇವಸ್ಥಾನ ನೋಡ್ರಿ. ಇದು ಏನು ಆಲದ ಮರ ತೋರಿಸಿದ್ವಲ್ಲ, ಆ ಆಲದ ಮರದಲ್ಲಿಯೇ ಕಾಟೇರಮ್ಮನ ಜೊತೆ ಮುನೀಶ್ವರ ಸ್ವಾಮಿನೂ ಸಹ ನೆಲೆಸ್ಯಾನ ಅನ್ನೋದು ಇಲ್ಲಿ ಜನರ ನಂಬಿಕೆ ಆಗಿತ್ತು. ಅದೇ ತರ ಇದು ಪ್ರತ್ಯಂಗಿನಿ ದೇವಿಯ ಸ್ಟ್ಯಾಚು ಮಾಡಕತ್ತಾರ ನೋಡ್ರಿ. 256 ಅಡಿ ಎತ್ತರದ ಸ್ಟ್ಯಾಚು ತಯಾರಾಗತ್ತದ. ಈ ಕಾಟೇರಮ್ಮಂದು ಏನಾಗಲ್ರಿ, ಅದು 34 ಅಡಿ ಎತ್ತರದ ಸ್ಟ್ಯಾಚು ಆಗಿರುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿ ಆಗತ್ತದ್ರಿ ಸ್ಟ್ಯಾಚು ಪ್ರತ್ಯಂಗಿನಿ ಅಮ್ಮಂದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.